ಸ್ವರವಿಹುದು ಸೌರಂಭವಿದೆ ಸಾವಿರದ ಘನಪರಮಾತ್ಮವಿದೆ ಸೋಲಿರದ ಬಾಳಿಹುದು ದೊರಕಿರುವುದೇ ದೇವರ ಗದಾದಗಿರಿ ಪರಾತದಿ ನಮ್ಮ ಕ್ಷೇಮಗಳಿರದಿರುವುದ ಮೊದಲಾದವನ ಸುರಪದಿಗೆ ಹರಿಕೊಟ್ಟ ಓಂ ನಮೋ ನಾರಾಯಣಾಯ ಎನ್ನುವಂತಹ ಅಷ್ಟಾಕ್ಷರಿಯನ್ನು ಲಕ್ಷ ಸಂಖ್ಯೆಯಲ್ಲಿ ನೀನು ಉಚ್ಚರಿಸಿದಾಗ ನಿನ್ನದಾದಂತಹ ಮೊದಲ ರೂಪಕ್ಕೆ ನೀನು ಬಂದವನೇ ಹೌದಯ್ಯ. ಹೌದು ಸ್ವಾಮಿ. ಹೆಣ್ಣನ್ನು ಕೆಣಕಿದ ಕಾರಣ ಪ್ರಪಂಚದಲ್ಲಿ ಇಂತಹ ಘಟನೆಯೊಂದು ನಡೆಯುತ್ತದೆ ಎಂಬುದಕ್ಕೆ ನೀನೇ ಸಾಕ್ಷಿಯಾಗಿ ಹೋದೆ. ಸತ್ಯ. ಪ್ರಪಂಚದಲ್ಲಿ ಬ್ರಹ್ಮದೇವ ಹುಟ್ಟಿಸಿದಂತಹ ಪ್ರತಿಯೊಂದು ಜೀವರಾಶಿಗಳ ಹಣೆಯಲ್ಲಿ ಅವ ಹೀಗೆಯೇ ಬರೆಯುತ್ತಾನೆ. ಅದರ ಮುಖೇನವಾಗಿ ಎಲ್ಲರೂ ಸಾಗಬೇಕಾದದ್ದು ಅದರ ಕರ್ತವ್ಯವೇ ಹೌದು. ಹಾಗೆಂದುಕೊಂಡು ನೀನು ತಪ್ಪು ಮಾಡಿದೆ ಎಂಬ ಹಾಗೆ ಖಂಡಿತ ಭಾವಿಸಬೇಡ. ನಾನು ರಚಿಸಿದಂತಹ ಈ ನಾಟಕದಲ್ಲಿ ನೀನೊಂದು ಕೇವಲ ಮಾಧ್ಯಮ ಮಾತ್ರವಾಗಿ ಕಂಗೊಳಿಸಿದೆ. ಆದರೂ ನನ್ನನ್ನು ಭಕ್ತಿಯಿಂದ ನನ್ನ ನಾಮವನ್ನು ಉಚ್ಚರಿಸಿದಂತಹ ಸಂದರ್ಭದಲ್ಲಿ ಪ್ರಪಂಚ ಮುಖಕ್ಕೆ ಮತ್ತೊಮ್ಮೆ ನೀನು ದೇವೇಂದ್ರನಾಗಿಯೇ ಕಾಣಿಸಿಕೊಂಡೆಯಲ್ಲ. ಹೆಣ್ಣು ಮಕ್ಕಳನ್ನು ಕೆಣಕಿದವರಿಗೆ ಎಂತಹ ಸ್ಥಿತಿಯಾಗ್ತದೆ ಎಂಬುದಕ್ಕೆ ಲೋಕಕ್ಕೆ ಒಂದು ಪಾಠವಾಗಲಿ ಎಂಬ ಹಾಗೆ ನಾವೇ ಇಂತಹ ಸಂಯೋಜನೆಗಳನ್ನೆಲ್ಲ ಮಾಡಿದ್ದೇವೆ. ಮಾತ್ರವಲ್ಲ, ಒಂದು ಅಷ್ಟಾಕ್ಷರಿಯನ್ನು ಒಬ್ಬ ಪಠಿಸಿಯು ಇಂತಹ ತಪ್ಪುಗಳನ್ನು ಮಾಡಿದ್ರೆ ಅದು ಪರಿಹಾರವಾಗ್ತದೆ ಎನ್ನುವಂತಹ ಭಾವನೆಯಿಂದ ತಿಳಿದ ಎಂದಾದ್ರೆ ಖಂಡಿತವಾಗಿಯೂ ಅವನದಾದಂತಹ ಅಪರಾಧ ಎನ್ನುವುದು ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮರಳಿ ಸುರಲೋಕದ ಅಧಿಕಾರವನ್ನು ನಿನಗೆ ಒಪ್ಪಿಸಿದ್ದೇನೆ. ಸುಖವಾಗಿ ಸುರಲೋಕದಲ್ಲಿ ಆಳ್ವಿಕೆಯನ್ನು ಮಾಡಬಹುದಯ್ಯ.